ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮಾರ್ನಿಂಗ್ 5:40 ಆಗಿದೆ. ಸೊ ಅದು 10 ಮಿನಿಟ್ಸ್ ಮುಂದೆ ಇದೆ. ನಮ್ಮದು ಯಾವಾಗಲೂ 10 ಮಿನಿಟ್ಸ್ ಮುಂದೆ ಇಟ್ಟಿರ್ತೀವಿ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿ ಇಟ್ಟಾಗಿಂದ ಹಾಗೇ ಇದೆ ಅದು. ಸೆಲ್ಫಿ ಕ್ಯಾಮ್ರಾ ಇರೋದ್ರಿಂದ ಸೊ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಹೊರಗಡೆ ತೋರಿಸ್ತೀನಿ. ತುಂಬ ಕತ್ಲಿದೆ. ಸೊ ನಾನು ಮಾರ್ನಿಂಗ್ ಡೈಲಿ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಹೋಗೋದೇ ಹೊರಗಡೆ. ಸೊ ಬಾಗಿಲು ಕಸ ಅನ್ನಲಿಕ್ಕೆ, ಹೊಸಲು ಕೊಳ್ಳಿಗೆ, ರಂಗೋಲಿ, ಅಷ್ಟಕುಂಕುಮ ಎಲ್ಲ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಕೆಲಸ ಮಾಡ್ಕೊಳೋದು. ಸೊ ಇವತ್ತು ಕತ್ತಿದೆ ಅಲ್ಲ, ಈ ಕೆಲಸನ ನಾನು ಸ್ವಲ್ಪ ಬೆಳಕಾದ್ಮೇಲೆ ಮಾಡ್ಕೊತೀನಿ. ಸೊ ನಾನು ಇವಾಗ ಬ್ರಷ್ ಮಾಡ್ತಾಯಿದ್ದೀನಿ, ಫ್ರೆಶ್ ಅಪ್ ಆಗಬೇಕು. ಸೊ ಶೇರು ಮಲಗಿದ್ದಾನೆ. ನಾನು ಮಾತಾಡೋ ಸೌಂಡಿಗೆ ಎದ್ದು ಬಿಡ್ತಾನೆ ಅಂಥೇಳಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಮತ್ತು ಬನ್ನಿ ಇಲ್ಲಿ ನಾನು ನಿಮಗೆ ಟೈಮ್ ತೋರಿಸ್ತೀನಿ. ಮೊಬೈಲಲ್ಲಿ ಟೈಮ್ ಬಂದು 6:08 ಆಗಿದೆ. ಫ್ರೆಶ್ ಅಪ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 6:08 ಆಗಿದೆ. ನಮ್ಮ ವಾಲ್ ಕ್ಲಾಕಲ್ಲಿ ನೋಡಿ 6:20 ಇದೆ. ಸೊ ನಾವು 10 ಮಿನಿಟ್ಸ್ ಮುಂದೆ ಇಟ್ಟಿರ್ತೀವಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿನ್ನೆ ಹೇಳಿದಾಗ ಇವತ್ತು ಮಕ್ಕಳದ್ದು ಅಫಿಯರ್ ಎಕ್ಸಾಮ್. ಸೊ ನಿನ್ನೆ ರಾತ್ರಿಯೇ ನನ್ನ ಮಗಳು ಪಲಾವ್ ಮೊಸರು ಬಜ್ಜಿ ಹೇಳಿದ್ದಾಳೆ. ಸೊ ನೋಡಿ, ಮಾತಾಡ್ತಾ ಇರೋದಕ್ಕೆ ಶೇರು ಇಲ್ಲಿಂದ ನಾವು ವಾಯ್ಸ್ ಬರ್ತಿದ್ದೆ ಅಂತೇಳಿ ಬೊಗಳ್ತಾ ಇದ್ದಾನೆ. ಮಲಗಿದ್ದಾರೆ ಎಲ್ಲರೂ. ಸೊ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಹಾಗೆ ಪಲಾವ್ಗೆ ರೆಡಿ ಮಾಡ್ಕೋಬೇಕೆಲ್ಲನೂ. ಮೊಸರು ಬಜ್ಜಿ ಆಗಬೇಕು, ಮನೆ ಕೆಲಸ ಆಗಿ ಸ್ನಾನ ಪೂಜೆ ಆಗಬೇಕು. ಓಕೆ, ನಾನಿವಾಗ ಪಲಾವ್ಗೆ ಅಂತೇಳಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ಬಂದು ಕರಿಬೇವು, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಟೊಮೊಟೊ, ಇದು ಮೊಸರು ಬಜ್ಜಿಗೆ ಹಾಗೆ ಆಲೂಗೆಡ್ಡೆ ನಾನು ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಮಿಕ್ಸಿಗೆ ಅಂಥೇಳಿ ಮಸಾಲೆ ಐಟಮ್ ಬಂದು ಕಾಯಿ, ಲವಂಗ, ಚಕ್ಕೆ, ಯಾಲಕ್ಕಿ, ಜಾಕಾಯಿ, ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಕೊತ್ತಂಬರಿ, ನಂತರ ಪುದೀನನೂ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಇನ್ನೂ. ಸೊ ಇಲ್ಲಿ ನೋಡಿ ಸ್ವೀಟ್ ಕಾರ್ನ್, ನಾನು ಹೇಳಿದ್ನಲ್ಲ ಮಕ್ಕಳಿಗೆ ರೈಸ್ ಐಟಮ್ಗೆ ಸ್ವೀಟ್ ಕಾರ್ನ್ ಇಷ್ಟಪಡ್ತಾರೆ ಹಾಕಿದರೆ ಅಂತ. ಸೊ ಸ್ವೀಟ್ ಕಾರ್ನ ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಬಿಡ್ತೀನಿ ನಾನು. ಸೊ ಇವಾಗ ನೆಕ್ಸ್ಟ್ ಬಂದು ನಾನಿಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿಗೆ ಮೊದಲು ನಾನು ಕಾಯಿ ತುರಿ ಹಾಕಿ ಅದನ್ನು ಫುಲ್ ಸಣ್ಣಕ್ಕಾಗೋ ಥರ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಆದ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ನೋಡಿ, ಇಲ್ಲಿ ಗ್ರೈಂಡ್ ಆಗಿದೆ, ಫುಲ್ ಸಣ್ಣಕ್ಕಾಗಿದೆ ಕಾಯೆಲ್ಲ. ಇದಕ್ಕೆ ನಾನು ಮಸಾಲೆ ಐಟಮ್ ಏನೇನು ಹೇಳಿದ್ನಲ್ಲ, ಚಕ್ಕೆ, ಲವಂಗ, ಒಂದು 4 ಏಲಕ್ಕಿ, ಜಾಕಾಯಿ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನು ಒಂದು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಉದ್ದುದರಿಂದ ಮತ್ತೆ ಡಿವೈಡ್ ಮಾಡಿ ಹಾಕ್ಕೊತಾ ಇದ್ದೀನಿ ಗ್ರೈಂಡ್ರಿಗೆ. ನೆಕ್ಸ್ಟ್ ಬಂದು ಶುಂಠಿ, ಬೆಳ್ಳುಳ್ಳಿ. ಶುಂಠಿ ಒಂದು 2 ಇಂಚಷ್ಟು ತೊಗೊಳ್ಳಿ, 2 ಇಂಚ್ ಉದ್ದ ಇರೋಷ್ಟು. ಬೆಳ್ಳುಳ್ಳಿ ಬಂದು ಒಂದು 10ರಿಂದ 15 ಬೆಳ್ಳುಳ್ಳಿ ಎಸಳುಗಳನ್ನ ತೊಗೊಳ್ಳಿ. ಅದು ಆದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಎಲ್ಲನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗಾಗೋ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿವಾಗ ಕುಕ್ಕರ್ ಇಡ್ತಾಯಿದ್ದೀನಿ ಪಲಾವ್ ಮಾಡಲಿಕ್ಕೆ ಅಂಥೇಳಿ. ಸ್ವಲ್ಪ ನೀರಿದ್ದಾಗ ಅನ್ನಿಸ್ತು. ಸೊ ನಾನು ಬಟ್ಟೆನಲ್ಲಿ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ, ನೀರು ರಿಮೂವ್ ಆಗಲಿ ಅಂಥೇಳಿ. ಸೊ ನೆಕ್ಸ್ಟ್ ಬಂದು ಆಯಿಲ್ ಹಾಕ್ಕೊತಾ ಇದ್ದೀನಿ. 2.5 ಸ್ಪೂನಷ್ಟು ಆಯಿಲ್ ಸಾಕಾಗುತ್ತೆ. ಸೊ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಕ್ಕೊಂಡೆ. ಹಾಗೆ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ನಂತರ 2ರಿಂದ 3 ಪಲಾವ್ ಎಲೆನ ಸೊ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಅದಾದ ನಂತರ ಮಸಾಲೆ ಐಟಮ್ಸ್, ಚಕ್ಕೆ, ಲವಂಗ, ಏಲಕ್ಕಿ ಬಂದು ನಾನು ಕಪ್ಪು ಏಲಕ್ಕಿ ಅಂತ ಹೇಳ್ತಾರೆ, ಅಥವಾ ಬಡಿ ಇಲಾಚಿ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಓಪನ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಮೊಗ್ಗು ಹಾಕ್ಕೊಂಡೆ. ಹಾಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಎಲ್ಲ ಆದಮೇಲೆ ನಾನಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈರುಳ್ಳಿ ಬಂದು ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿರೋದು. ಸೊ ನೋಡಿ, ನಾನು ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಈರುಳ್ಳಿ ಬಂದು ಕಲರ್ ಚೇಂಜ್ ಆಗಬೇಕು. ನಾನು ಮೀಡಿಯಮ್ ಊರಿನಲ್ಲೇ ಇದನ್ನೆಲ್ಲ ಮಾಡ್ಕೊತಾ ಇರೋದು. ಸೊ ನೆಕ್ಸ್ಟ್ ಬಂದು ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ, ಸ್ವಲ್ಪ ಪಿಂಕಿಶ್ ಕಲರ್ ಆಗ್ತಾಯಿದೆ ಈರುಳ್ಳಿ. ಸೊ ನಾನು ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಬಂದು ನಾನು ಒಂದು 6ರಿಂದ 8 ಕ್ಯಾರೆಟ್ ತೊಗೊಂಡಿದ್ದೀನಿ. ಮಕ್ಕಳು ಕ್ಯಾರೆಟ್ ಎಷ್ಟು ತಿಂತಾರೆ ಅಷ್ಟು ಒಳ್ಳೆಯದಲ್ವ.
ಸೊ ಹಾಗೆ ಕೊಟ್ಟರೆ ನನ್ನ ಮಕ್ಕಳು ತಿನ್ನೋದಿಲ್ಲ. ನಾನು ಇವಾಗ ಈ ರೀತಿಯೇ ಪಲಾವು ಅಥವಾ ತರಕಾರಿ ಸಾರು ಆ ಥರ ಎಲ್ಲ ಮಾಡಿ ಕೊಡೋದು ನಾನು. ಸೊ ಇವಾಗ ಕ್ಯಾರೆಟ್ ಹಾಕಿದ್ದಾಯಿತು, ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸ್ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಬೀನ್ಸ್ ಇದ್ದರೆ ಅದು ಹಸಿಮೆಣ್ಸಿಕಾಯಿ ಅಂತ ಹೇಳಿ ತೆಗೆದಿಟ್ಬಿಡ್ತಾರೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಬಂದು ನಾನು ಸ್ವೀಟ್ ಕಾರ್ನ ನೀರಿಂದ ರಿಮೂವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಆಲೂಗೆಡ್ಡೆನ ಒಂದು 4 ಆಲೂಗೆಡ್ಡೆನ ಹೆಚ್ಚಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಸೊ ಹೆಚ್ಚಿ ಇಟ್ಕೊಂಬಿಟ್ರೆ ಆಲೂಗೆಡ್ಡೆ ಕಪ್ಪಾಗೋ ಸಾಧ್ಯತೆ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನೀರಲ್ಲಿ ಹಾಕಿಟ್ಕೊಳ್ಳಿ. ನೀರಲ್ಲಿ ಹಾಕಿಡೋದ್ರಿಂದ ಈ ಆಲೂಗೆಡ್ಡೆ ಬಂದು ಕಪ್ಪಾಗೋದಿಲ್ಲ. ಸೊ ನಮ್ಗೆ ಬೇಕಾದಾಗ ಅದನ್ನು ನೀರಿಂದ ರಿಮೂವ್ ಮಾಡಿ ನಾವು ಅಡುಗೆಗೆ ಉಪಯೋಗಿಸ್ಕೋಬೋದು. ಇಲ್ಲ ನೀವು ಅಡುಗೆ ಮಾಡ್ಕೊತಾನೆ ಹೆಚ್ಕೊಂಡ್ರೆ ನೀರಲ್ಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಮೊದಲೇ ಹೆಚ್ಚಿಟ್ಕೊಳ್ಳೋರು ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಳ್ಳಿ, ಆವಾಗ ಆಲೂಗೆಡ್ಡೆ ಕಲರ್ ಹಾಗೇ ಇರುತ್ತೆ, ವೈಟ್ ಆಗೇ ಇರುತ್ತೆ. ಸೊ ನೋಡಿ, ನಾನು ಇವಾಗ ಆಲೂಗೆಡ್ಡೆ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಆಲೂಗೆಡ್ಡೆ ಲಾಸ್ಟಿಗೆ ಹಾಕ್ಕೊಳ್ಳಿ, ಯಾಕೆ ಅಂದರೆ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಆದಮೇಲೆ ಆಲೂಗೆಡ್ಡೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಮಿಕ್ಸಿ ಏನು ಮಾಡ್ಕೊಂಡಿದ್ನಲ್ಲ ಮಸಾಲೆ ಐಟಮ್, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಸಲ. ಅದು ಹಸಿ ವಾಸನೆ ಹೋಗಬೇಕು ಮಸಾಲೆ ಐಟಮ್ದು, ಹಾಗೆ ಕಾಯಿ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದ್ರ ಹಸಿ ವಾಸನೆ ಹೋಗೋ ತನಕ ಫುಲ್ ಲೋ ಸಿಮ್ಮಲ್ಲಿ ಇದನ್ನು ಚೆನ್ನಾಗಿ ಒಂದು ಕುದಿಯೋದಕ್ಕೆ ಮಾಗೋದಕ್ಕೆ ಬಿಟ್ಕೊಳ್ಳಿ. ಸೊ ನಾನು ಇಲ್ಲಿ ಮಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಚೆನ್ನಾಗಿ ಮಾಗಿದೆ, ಹಸಿ ವಾಸನೆ ಎಲ್ಲ ಹೋದಂಗೆ ಅನಿಸ್ತಾ ಇದೆ ನನಗೆ. ಸೊ ನೆಕ್ಸ್ಟ್ ಇವಾಗ ನಾನು ಒಂದು 3 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ಒಂದು 2 ಟೈಮ್ಸ್ ತೊಳ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನಾನು ಇವಾಗ ಇಲ್ಲಿ ಎಲ್ಲ ಅಕ್ಕಿನ ಹಾಕ್ಕೊಂಡಿದ್ದಾಯಿತು. ಅಕ್ಕಿ ಹಾಕಿ ಚೆನ್ನಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಸೊ 3 ಲೋಟಕ್ಕೆ ನಾನು 6 ಲೋಟ ನೀರು ಹಾಕ್ಕೊಳೋದು. ಅದೇ ರೀತಿ ನನ್ನದು ಮೆಷರ್ಮೆಂಟ್ ಪ್ರಕಾರ ನಾನು ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನ ಅಕ್ಕಿ ಜೊತೆ. ಸೊ ನೆಕ್ಸ್ಟ್ ಬಂದು ನಾನು ಆವಾಗವಾಗ ಕೈ ಆಡ್ಕೊತಾ ಇರ್ತೀನಿ, ಯಾಕೆಂದರೆ ಕಾಯಿ ಹಾಕಿರ್ತೀವಲ್ಲ, ಕುಕ್ಕರ್ ತಳ ಹಿಡಿಯೋ ಚಾನ್ಸಸ್ ಭಾಳ ಇರುತ್ತೆ. ಹಾಗೆ ಬಿಟ್ಟರೆ ತಳದವರೆಗೂ ಚೆನ್ನಾಗಿ ಆವಾಗವಾಗ ಕೈ ಆಡ್ಕೊತಾರೆ, ಆವಾಗ ನಿಮಗೆ ಪಲಾವು ಕುಕ್ಕರ್ ತಳ ಇಟ್ಕೊಳೋದಿಲ್ಲ. ಸೊ ನೋಡಿ, ಇವಾಗ ಇದಾಯಿತು. ನೆಕ್ಸ್ಟ್ ನಾನು ಬಂದು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ನನಗೆ 3 ಸ್ಪೂನ್ ಬೇಕು, ಸೊ ನಾನು 3 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಚಿಟಿಕೆ ಸಕ್ಕರೆ ಹಾಕ್ಕೊತೀನಿ. ಅದನ್ನು ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಆವಾಗವಾಗ ಕುಕ್ಕರ್ ಮುಚ್ಚೋ ತನಕ ಆವಾಗವಾಗ ನೀವು ಕೈ ಆಡ್ತಾಯಿದ್ರೆ ಒಳ್ಳೆಯದು, ತಳ ಹಿಡ್ಕೊಳೋದಿಲ್ಲ. ಸೊ ನಾನು ಇವಾಗ ಒಂದು ಕುದಿ ಬರೋ ತನಕ ಬಿಡ್ಕೊತೀನಿ. ನೆಕ್ಸ್ಟ್ ನಾನು ಇಲ್ಲಿ ಟೇಸ್ಟ್ ನೋಡ್ತಾಯಿದ್ದೀನಿ, ಉಪ್ಪು ಖಾರ ಎಲ್ಲ ಸರಿ ಇದೆನಾ ಅಂಥೇಳಿ. ಸೂಪರಾಗಿದೆ ಟೇಸ್ಟು, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಇದು ವಿಷಲ್ ಬರೋ ಅಷ್ಟೊತ್ತಿಗೆ ಕಸನೆಲ್ಲ ಬಾಕ್ಲು ಸಾಸೋದೆಲ್ಲ ಮಾಡ್ಕೊಂಬಿಡ್ತೀನಿ. ಸೊ ನಾನು ಇವಾಗ ಒಂದು ಕುದಿ ಬಂತಲ್ಲ, ಸೊ ಎಡ್ಜಸ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಡ್ತೀನಿ. ಅದು ಒಂದು ವಿಷಲ್ ಬಂದರೆ ಸಾಕು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಕುಕ್ಕರ್ ಮುಚ್ಚಳದ ಮೇಲೆ ಯಾವುದೇ ರೀತಿ ನೀರಾಗಲಿ ಆಯಿಲ್ ಆಗಲಿ ಕೂರೋದಿಲ್ಲ. ಸೊ ನೋಡಿ, ಇವಾಗ ವಿಷಲ್ ಬರ್ತಾಯಿದೆ. ಒಂದು ವಿಷಲ್ ನಾನು ಆಫ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಇವಾಗ ನಮ್ಮದು ಕೆಲಸ ಎಲ್ಲ ಆಯಿತು, ಹೊರಗಡೆದು ಕಸನೆಲ್ಲ ಬಾಕ್ಲು ಸಾಸಿದೆಲ್ಲ ಆಯಿತು. ಸ್ನಾನಕ್ಕೆ ಹೋಗಬೇಕು. ಮತ್ತು ಮೊಸರು ಬಜ್ಜಿಗೆ ಅಂಥೇಳಿ ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕೊತ್ತಂಬರಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಹಸ್ಬೆಂಡ್ ಮೊಸರು ತರಲಿಕ್ಕೆ ಹೋಗಿದ್ದಾರೆ, ಅವ್ರು ಬರ್ತಿದ್ದಾಗಲೇ ಮೊಸರು ಬಜ್ಜಿ ರೆಡಿ ಮಾಡೋದು, ಜೊತೆಗೆ ಚುಟ್ಕಿ ಉಪ್ಪು ಹಾಕಿ. ಸೊ ನೋಡಿ, ಇಲ್ಲಿ ನಮ್ಮನೆ ಗಾರ್ಡನ್ನಿನ ದಾಸವಾಳ ಹೂ, ನನಗಂತೂ ಈ ಕಲರ್ ತುಂಬ ಇಷ್ಟ. ಡೈಲಿ 1-2 ಸಿಗುತ್ತೆ ನನಗೆ ದೇವರಿಗೆ ಮುಡಿಸ್ಲಿಕ್ಕೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಸ್ನಾನ ಪೂಜೆ ಆಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪೂಜೆ ಡೈಲಿ ಯಾವ ರೀತಿ ಆಗುತ್ತೆ ಅಂತೇಳಿ. ಮಕ್ಕಳು ಹಸ್ಬೆಂಡ್ ಎಲ್ಲ ಮಂಗಳಾರತಿ ತೊಗೊಂಡಿದ್ದಾಯಿತು. ಇವಾಗ ನಾನು ತೊಗೋಬೇಕು. ಈ ರೀತಿ ಆಗುತ್ತೆ ನಮ್ಮ ಮನೆಯಲ್ಲಿ ಪೂಜೆ. ಪಾರ್ವತಿ ಪರಮೇಶ್ವರ, ಗಣಪತಿ ದೇವರು, ನಮ್ಮದು ವೀರಭದ್ರೇಶ್ವರ ಸ್ವಾಮಿ ದೇವರು. ಸೊ ನೋಡಿ, ನಿಮಗೆ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ನನ್ನ ಮಕ್ಕಳ ಎಕ್ಸಾಮ್ ತುಂಬ ಚೆನ್ನಾಗಾಗಲಿ ಅಂತ ನೀವು ಎಲ್ಲರೂ ವಿಶ್ ಮಾಡಿ.
ಸೊ ನಾನು ಇವಾಗ ಮಂಗಳಾರತಿ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಹಸ್ಬೆಂಡ್ ಮಕ್ಕಳಿಗೆಲ್ಲರಿಗೂ ಟಿಫನ್ ಕೊಡಬೇಕು. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಪಲಾವ್ ಹೇಗಾಗಿದೆ ಅಂತೇಳಿ. ನೋಡಿ ಕುಕ್ಕರ್ ಮುಚ್ಚಳ ಯಾವ ರೀತಿ ಕ್ಲೀನಾಗಿದೆ ಅಂತೇಳಿ ಪಲಾವ್ ಮಾಡಿದೆ ಅಂತ ಅನಿಸೋದೇ ಇಲ್ಲ. ನೀವು ರೈಸ್ಗೂ ಇದೇ ರೀತಿ ಟ್ರೈ ಮಾಡ್ಬೋದು. ಡೈರೆಕ್ಟಾಗಿ ರೈಸ್ ಇಡಬೇಕಾದ್ರೆ ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿದ್ರೆ ಯಾವುದೇ ರೀತಿ ಆಗೋದಿಲ್ಲ. ಸೊ ಇವಾಗ ಪಲಾವ್ ಮೊಸರು ಬಜ್ಜಿನ ಎಲ್ಲರಿಗೂ ಸರ್ವ್ ಮಾಡಬೇಕು. ಟಿಫನ್ ಎಲ್ಲ ಆಯಿತು ಮಕ್ಕಳದು. ನನಗೆ ಮತ್ತು ಹಸ್ಬೆಂಡ್ಗೆ ನಮಸ್ಕಾರ ಮಾಡ್ತಾಯಿದ್ದಾರೆ. ದೇವ್ರಿಗೆ ಮತ್ತೊಂದು ಸಲ ನಮಸ್ಕಾರ ಮಾಡಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಹಸ್ಬೆಂಡ್ ಆನ್ ದ ವೇ ಆಫೀಸಿಗೆ ಹೋಗ್ತಾ ಸ್ಕೂಲ್ ಸಿಗೋದ್ರಿಂದ ಅವರೇ ಡ್ರಾಪ್ ಮಾಡ್ತಾರೆ. ಮಕ್ಕಳು ಎಕ್ಸಾಮ್ ಆದಮೇಲೆ ಅಮ್ಮನ ಮನೆಗೆ ಹೋಗ್ತಾರೆ. ಸೊ ಇಷ್ಟು ದಿನದ ನಂತರ ಸ್ಕೂಲ್ಗೆ ಹೋಗ್ತಾ ಇದ್ದಾರಲ್ಲ, ಮಕ್ಕಳಿಗೆ ತುಂಬ ಖುಷಿ ಆಗ್ತಿದೆ. ಎಕ್ಸಾಮ್ ಅಂತೇಳಿ ಸ್ವಲ್ಪ ಭಯನೂ ಆಗ್ತಿದೆ. ಅಮ್ಮ ಬಾಯ್. ಬಾಯ್ ಚಿನ್ನಿ, ಚೆನ್ನಾಗಿ ಮಾಡಿರಿ. ಸೊ ಇಷ್ಟು ಬಿಸಿ ರೂಟೀನ್ ಆದ ನಂತರ ನಾನು ಇವಾಗ ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಶೇರು ತುಂಬ ಗಲಾಟೆ ಮಾಡ್ತಾಯಿದ್ದ, ಅವರೆಲ್ಲ ಹೋಗಿದ್ದಾರೆ ಅಂತೇಳಿ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾ ಇರೋದು. ಮಾತಾಡಿದ್ದೀನಿ, ಶೇರುದು ಬಾರ್ಕಿಂಗ್ ಸೌಂಡ್ ತುಂಬ ಇದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಮಾಡ್ತಾ ಇರೋದು. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಜೆ ಹಸ್ಬೆಂಡ್ ಆಫೀಸಿಂದ ಬರ್ತಾ ಮಕ್ಕಳನ್ನ ಅಮ್ಮನ ಮನೆಯಿಂದ ಕರ್ಕೊಂಬರ್ತಾರೆ, ಆಗ ಮತ್ತೆ ಸಿಗ್ತೀವಿ. ಸೊ ಎಲ್ಲ ಗಾಯ್ಸ್, ನಾನು ಇಲ್ಲಿ ಓದ್ಕೊತಾ ಇದ್ದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡೋಣ ಅಮ್ಮ ಏನು ಮಾಡ್ತಾ ಇದ್ದಾನೆ ಅಂತ, ಬನ್ನಿ ಹೋಗೋದ. ಹಾಯ್ ಗಾಯ್ಸ್. ಹಾಯ್. ಸೊ ನೋಡಿ ಇಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾರೆ ಅಮ್ಮ. ಸೂಪರಾಗಿ ತಿಂತೀವಿ ಈಗ. ಸೂಪರ್ ಟೇಸ್ಟ್ ಸ್ಮೆಲ್ ಬರ್ತಾ ಇದೆ. ನೋಡೋದ ಹೆಂಗಾಗುತ್ತೆ ಅಂತ, ಆದ್ಮೇಲೆ ತಿಂತೀನಿ. ಸೊ ಹಸ್ಬೆಂಡ್ ಹಾಗೆ ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಅಂತೇಳಿ ಸ್ನ್ಯಾಕ್ಸ್ ಫಿಂಗರ್ ಚಿಪ್ಸ್ ಮಾಡ್ತಾಯಿದ್ದೀನಿ. ಇದರ ರೆಸಿಪಿನ ನಾನು ನಿಮಗೆ ಬರೋ ಮುಂದಿನ ವೀಡಿಯೋಸಲ್ಲಿ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಕರಿತಾ ತಿಂದ್ಬಿಟ್ಟು ಇಷ್ಟು ಉಳಿಸಿದ್ದಾರೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಮತ್ತು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಕೊಡಿ. ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳಿದ್ರೆ ಉಪಕಾರ ಏನು ಬೇಡ, ಹಾಗೆ ಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತಿಂತಾರೆ. ಸ್ವಲ್ಪ ದೊಡ್ಡವರಿದ್ದರೆ ಉಪಕಾರ ಹಾಕ್ಕೊಡಿ, 1 ನಿಮಿಷಕ್ಕೆ ಖಾಲಿ ಮಾಡ್ತಾರೆ. ತೋಚಿನ ಸೂಪರ್ ಗಾಯ್ಸ್, ಸೂಪರ್ ಆಗಿದೆ. ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ, ತಿಂದ್ಬಿಟ್ಟು. ಶೇರು, ಶೇರ್ಕಾ ಬೇಕು? ಫಿಂಗರ್ ಚಿಪ್ಸ್ ಬೇಕು? ಓಕೆ. ಹೇಗಿದೆ ಅಮ್ಮ ಟೇಸ್ಟು? ಟೇಸ್ಟ್ ಮಾತ್ರ ಚೆನ್ನಾಗಿದೆ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ನೀವೊಂದ್ಸತಿ ಮಾಡ್ಕೊಂಡು ತಿಂದು ನೋಡಿ. ಬಾಯ್ ಬಾಯ್. ಶೇರ್ ಬಾಯ್ ಮಾಡು. ಶೇರ್ ಬಾಯ್ ಮಾಡಮ್ಮ. ಬಾಯ್ ಮಾಡಮ್ಮ. ಬಾಯ್ ಮಾಡಮ್ಮ. ಬಾಯ್.